ವಿಮಾನದಲ್ಲಿ ಹಕ್ಕಿಯಂತೆ ಹಾರಾಡುವ ಕನಸು ಕಂಡಿದ್ದಂತಹ ಶಾಲಾ ಮಕ್ಕಳು ಆ ಮಕ್ಕಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಹಾರಾಷ್ಟ್ರ ಪ್ರವಾಸಕ್ಕೆ ವಿಮಾನದಲ್ಲಿ ಕರ್ಕೊಂಡು ಹೋಗೋ ಮೂಲಕ ಹಳ್ಳಿಯ ಬಡ ಮಕ್ಕಳ ಕನಸನ್ನು ಶಿಕ್ಷಕರೊಬ್ಬರು ನನಸಾಗಿಸಿದ್ದಾರೆ. ಈ ಮೂಲಕ ಮಕ್ಕಳ ಪ್ರವಾಸವನ್ನು ಸ್ಮರಣೀಯವಾಗಿಸಿದ್ದಾರೆ. ಯಾರು ಆ ಶಿಕ್ಷಕ ಮತ್ತು ಮಕ್ಕಳು ಅಂತ ಹೇಳ್ತೀವಿ ಇವತ್ತಿನ ಈ ಸ್ಟೋರಿ ನೋಡಿ. ಬಡ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಭಾಗ್ಯ. ವಿಮಾನಯಾನ ಕನಸು ನನಸಾಗಿಸಿದ ಶಿಕ್ಷಕ. 51 ಮಕ್ಕಳ ವಿಮಾನಯಾನದ ಭತ್ಯೆ ಭರಿಸಿದ ಶಿಕ್ಷಕ. ಹಳ್ಳಿಯೊಂದರ ಬಡ ಕುಟುಂಬದಲ್ಲಿನ ಆ ಶಾಲಾ ಮಕ್ಕಳನ್ನು ಮುಖ್ಯ ಶಿಕ್ಷಕರೊಬ್ಬರು ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರವಾಸಕ್ಕೆ ಕರೆದೊಯ್ದಿದ್ದಾರೆ. ಇದು ಬಸ್ನಲ್ಲಿ ಅಲ್ಲ, ರೈಲಿನಲ್ಲಿಯೂ ಅಲ್ಲ. ಬಡವರಿಗೆ, ಬಹುತೇಕ ಮಧ್ಯಮ ವರ್ಗದವರಿಗೆ ಕೈಗೆಟುಕದಂತಹ ತೀರಾ ದುಬಾರಿ ಎನ್ನಬಹುದಾದ ವಿಮಾನದಲ್ಲಿ ಒಟ್ಟು 5 ದಿನಗಳ ಶಾಲೆಯ ಶೈಕ್ಷಣಿಕ ಪ್ರವಾಸವನ್ನು ಅವಿಸ್ಮರಣೀಯಗೊಳಿಸಿ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂತಹ ಪ್ರವಾಸವನ್ನಾಗಿಸಿದ್ದಾರೆ. ಹೌದು, ತುಮಕೂರು ತಾಲೂಕಿನ ಹರಳೂರು ಗ್ರಾಮದ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ರಾಜಣ್ಣ ತಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ವಿಮಾನ ಪ್ರಯಾಣ ಮಾಡಿಸಿದ ಮಾದರಿಯ ಶಿಕ್ಷಕ. ಅವರ ಈ ಅಮೋಘ ಸೇವೆಗೆ ಗ್ರಾಮೀಣ ಶಾಲಾ ಮಕ್ಕಳು ಮತ್ತು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರು, ಸಂಸ್ಕೃತ ಮುಖ್ಯೋಪಾಧ್ಯಾಯರಾದ ರಾಜಣ್ಣ ಸರ್ ಅವರು ಉಚಿತವಾಗಿ ನಮ್ಮನ್ನೆಲ್ಲ ವಿಮಾನದಲ್ಲಿ ಕರ್ಕೊಂಡೋಗಿದ್ದಾರೆ. ಮತ್ತೆ ನಾವು ವಿಮಾನದಲ್ಲಿ ಹಾರಾಡ್ತಿದೀವಿ ಅಂತ ನಮಗೆ ಅನ್ಕೊಂಡೇ ಇರಲಿಲ್ಲ. ಡೇಟ್ ಯಾವಾಗ ಬರುತ್ತೆ, ನಾವು ಟ್ರಿಪ್ಪು ಈ ಥರ ಅಂತ ಗೊತ್ತಾದಾಗ ತುಂಬ ಖುಷಿ ಪಡ್ತಾ ಇದ್ದೋ. ಆವಾಗ ಆ ದಿನಾಂಕ ಬಂದಾಗ ನಾವೆಲ್ಲ ಫ್ಲೈಟಲ್ಲಿ ಹೋಗಿದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಳ್ಳಿಗಾಡಿನಲ್ಲಿ ಓದ್ತಾ ಇದೀವಿ, ಆದರೆ ನಾವು ವಿಮಾನ ಪ್ರವಾಸನ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಅದೇ ರೀತಿ ಅವ್ರಿಗೆ ಕೊಟ್ಟಂಗೆ ನಮ್ಮ ಎಲ್ಲ ನೀಟಾಗಿ ಕರ್ಕೊಂಡೋಗಿ 5 ದಿನಗಳ ಕಾಲ ನಾವು ಆ ಪ್ರವಾಸನ ಮಾಡ್ದೋ. ಮೇಲ್ಗಡೆಯಿಂದ ನೋಡಿದಾಗ ನಾವು ಭೂಮಿಯ ಕೆಳಗಡೆ ನೆಲ ನೋಡಿದಾಗ ನಮಗೆ ವಸ್ತುಗಳೆಲ್ಲ ಸಣ್ಣದಾಗಿ ಕಾಣ್ತಿದ್ದೋ. ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು. ಆ ಮೋಡಗಳು ನಮ್ಮ ಪಕ್ಕದಲ್ಲಿ ಆದೋಗ್ತಾರ ನೋಡಿ ನಾವು ತುಂಬಾ ಸಂತೋಷ ಪಟ್ಟು. ತಾನು ಕೆಲಸ ನಿರ್ವಹಿಸುವ ಶಾಲೆಯ 51 ಮಕ್ಕಳನ್ನು ಮತ್ತು 7 ಶಾಲಾ ಸಿಬ್ಬಂದಿಯನ್ನು ಶಿಕ್ಷಕ ರಾಜಣ್ಣ ತಮ್ಮ ಸ್ವಂತ ಹಣದಲ್ಲಿ ವಿಮಾನ ಪ್ರಯಾಣ ಮಾಡಿಸಿದ್ದಾರೆ. ಈ ಮೂಲಕ ಅನೇಕ ಶಿಕ್ಷಕರಿಗೆ ಮಾದರಿ ಶಿಕ್ಷಕರೆನಿಸಿದ್ದಾರೆ. ಈ 5 ದಿನಗಳ ಪ್ರವಾಸದಲ್ಲಿ ಶಾಲೆಯ 51 ಮಕ್ಕಳು, 5 ಶಿಕ್ಷಕರು, 2 ಅಡಿಗೆ ಸಿಬ್ಬಂದಿ ಸೇರಿ ಒಟ್ಟು 58 ಮಂದಿಗೆ ಶಿಕ್ಷಕ ರಾಜಣ್ಣ ಮೊದಲ ಬಾರಿಗೆ ಮಹಾರಾಷ್ಟ್ರದ ಪುಣೆಗೆ ವಿಮಾನದಲ್ಲಿ ಪ್ರವಾಸಕ್ಕಾಗಿ ಕರೆದೊಯ್ದಿದ್ದಾರೆ. ಪ್ರಯಾಣದ ವೆಚ್ಚ ಒಬ್ಬರಿಗೆ 4,675 ರೂಪಾಯಿಗಳಂತೆ ಒಟ್ಟು 2,71,150 ರೂಪಾಯಿಗಳನ್ನು ವೆಚ್ಚ ಮಾಡಿದ್ದಾರೆ. ನಾನು ಕೆಲವಾರು ಸರಿ ನಾನು ಪ್ಲೈನಲ್ಲಿ ಓಡಾಡಿದ್ದೀನಿ, ವಿಮಾನದಲ್ಲಿ. ನಮ್ಮ ಮಕ್ಕಳನ್ನ ಒಂದ್ಸರಿ ಪ್ಲೈನಲ್ಲಿ ಓಡಾಡಿಸ್ಬೇಕಂತ ಒಂದು ಬಹಳ ದಿನದ ಕನಸಿತ್ತು. ಆ ಕನಸನ್ನು ನನಸು ಮಾಡ್ತೀನಿ. ಈ ವರ್ಷದ ಶೈಕ್ಷಣಿಕ ಪ್ರವಾಸದಲ್ಲಿ ನಾವು ಈ ಸಾಲಿನಲ್ಲಿ ನಾವು ಮಕ್ಕಳಿಗೆ ಏನಾದ್ರು ಮಾಡಿ ಪ್ರಯತ್ನಿಸಬೇಕು ಅಂತ ಇದು ಮಾಡಿದ್ವಿ. ನಾವು ಏಕಪ್ಪ ಅಂದರೆ ಮಕ್ಕಳಲ್ಲಿ ಖುಷಿ ನೋಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ನಂದು. ಮಹಾರಾಷ್ಟ್ರದ ಪ್ರವಾಸವನ್ನು 5 ದಿವಸ ವಿಮಾನದಲ್ಲಿ ಹೋಗಿ ಅಲ್ಲೆಲ್ಲ 5 ದಿವಸ ನೋಡಿ ನಾಸಿಕ್ಕು ಮತ್ತು ಶಿರ್ಡಿ, ಗೃಹಣೇಶ್ವರ, ಗಣೇಶ್ಪುರಿ, ಪಂಡ್ರಾಪುರ ಮತ್ತು ಅಜಂತ, ಎಲ್ಲೋರ ಇನ್ನೂ ಮುಂತಾದ ಸ್ಥಳಗಳನ್ನು ನೋಡಿ ಮಕ್ಕಳಲ್ಲಿ ಖುಷಿಯಾದಂಥ ಖುಷಿಯಲ್ಲಿ 2,76,000 ರೂಪಾಯಿ ಟಿಕೆಟ್ ಖರ್ಚು ಬಂತು. ಅದರ ಸಂಪೂರ್ಣವಾಗಿ ನಮ್ಮ ವೈಯಕ್ತಿಕವಾಗಿ ನಾನು ಅದನ್ನು ಭರಿಸಿದೆ. ಒಟ್ಟಾರೆ ತಾವು ಚಿಕ್ಕಂದಿನಲ್ಲಿ ಆಗಸದಲ್ಲಿ ಹಾರುವ ವಿಮಾನವನ್ನು ಕಂಡ ಕನಸನ್ನು ಮಕ್ಕಳಿಗೆ ನನಸು ಮಾಡಲು ತಮ್ಮ ಸಂಬಳದ ಉಳಿತಾಯದ ಹಣದಲ್ಲಿ ಕನ್ನಡ ಮಾಧ್ಯಮದ 8, 9, 10ನೇ ತರಗತಿಯ ಮಕ್ಕಳನ್ನು ಸದಾ ಸ್ಮರಣೆಯಲ್ಲಿ ಉಳಿಯುವ ವಿಮಾನಯಾನ ಪ್ರವಾಸಕ್ಕೆ ಕರೆದೊಯ್ದಿದ್ದು ಮಕ್ಕಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.